ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕನಕಗಿರಿಯಲ್ಲಿ ಮಹಿಳೆಯ ಕ್ರೂರ ಕೊಲೆ, ಬೆಂಕಿ ಹಚ್ಚಿ ಸಾಕ್ಷಿ ನಾಶಕ್ಕೆ ಯತ್ನಿಸಿದ ಆರೋಪಿ 36 ಗಂಟೆಯಲ್ಲಿ ಕೊಪ್ಪಳ ಪೊಲೀಸರ ಬಲೆಗೆ. ಕನಕಗಿರಿ ಪಟ್ಟಣದಲ್ಲಿ ನಿರ್ಮಾಣ ಹಂತದ ಮನೆಯೊಂದರಲ್ಲಿ 43 ವರ್ಷದ ಮಹಿಳೆಯನ್ನ ಕೊಲೆ ಮಾಡಿ ಬೆಂಕಿ ಹಚ್ಚಿ ಸಾಕ್ಷಿ ನಾಶ ಮಾಡಲು ಯತ್ನಿಸಿದ ಪ್ರಕರಣವನ್ನು ಕೊಪ್ಪಳ ಜಿಲ್ಲಾ ಪೊಲೀಸರು ಅತ್ಯಂತ ಚಾಕಚಕ್ಯತೆಯಿಂದ 36 ಗಂಟೆಗಳ ಒಳಗಾಗಿ ಭೇದಿಸಿದ್ದಾರೆ. ಪೊಲೀಸರ ಶೀಘ್ರ ಕಾರ್ಯಾಚರಣೆ ಮತ್ತು ವೈಜ್ಞಾನಿಕ ತನಿಖೆಗೆ ಈ ಸಾಧನೆ ಸಲ್ಲುತ್ತದೆ. ಘಟನೆಯ ಹಿನ್ನೆಲೆ ದಿನಾಂಕ 8/6/2026 ಸಂಜೆ 7 ಗಂಟೆಯಿಂದ ರಾತ್ರಿ 10-15 ಗಂಟೆಯ ಅವಧಿಯಲ್ಲಿ ಕನಕಗಿರಿ ಪಟ್ಟಣದ ಶ್ರೀ ಸಂಗನಗೌಡ ಮಾಲಿ ಪಾಟೀಲ್ ರವರಿಗೆ ಸೇರಿದ ನಿರ್ಮಾಣ ಹಂತದ ಮನೆಯ ಕಟ್ಟಡದ ರೂಮಿನಲ್ಲಿ ಸುಮಾರು 30 ವರ್ಷ ವಯಸ್ಸಿನ ಮಹಿಳೆಯ ಶವವೊಂದು ಪತ್ತೆಯಾಗಿತ್ತು. ಶವದ ಸ್ಥಿತಿ ಮತ್ತು ಸ್ಥಳದಲ್ಲಿನ ಪರಿಸ್ಥಿತಿ ನೋಡಿದಾಗ ಕೊಲೆ ಮಾಡಿದ ನಂತರ ಆರೋಪಿಗಳು ಬೆಂಕಿ ಹಚ್ಚಿ ಸಾಕ್ಷಿ ನಾಶ ಮಾಡಲು ಪ್ರಯತ್ನಿಸಿರುವುದು ಸ್ಪಷ್ಟವಾಗಿತ್ತು. ಮೃತ ಮಹಿಳೆಯ ರತ್ನಮ್ಮ ಗಂಡ ದಿವಂಗತ ಮಲ್ಲಪ್ಪ ನಾಯ್ಕ, ವಯಸ್ಸು 43 ವರ್ಷ, ಇಂದ್ರಾನಗರ ಕಾರಟಗಿ ಎಂದು ಗುರುತಿಸಲಾಗಿದೆ. ಘಟನೆ ಕುರಿತು ಶ್ರೀ ಸಂಗನಗೌಡ ಮಾಲಿ ಪಾಟೀಲರವರು ನೀಡಿದ ದೂರಿನ ಮೇರೆಗೆ ದಿನಾಂಕ 9/6/2026 ಕನಕಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಂಖ್ಯೆ 91/2026 ಕಲಂ 103(1) 238 BNS 200/2023 ಅಡಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿತ್ತು. ತನಿಖೆ ಮತ್ತು ಆರೋಪಿ ಬಂಧನ. ಪ್ರಕರಣದ ಸ್ವರೂಪ ಕ್ಲಿಷ್ಟಕರ ಮತ್ತು ಗಂಭೀರವಾಗಿದ್ದ ಕಾರಣ ಕೊಪ್ಪಳ ಪೊಲೀಸ್ ಅಧೀಕ್ಷಕ ಶ್ರೀ ಹೇಮಂತ್ ಕುಮಾರ್ ಆರ್ ಹೆಚ್ಚುವರಿಯವರ ಸೂಚನೆಯಂತೆ ವಿಶೇಷ ತನಿಖಾ ತಂಡವನ್ನ ರಚಿಸಲಾಯಿತು. ಗಂಗಾವತಿ ಉಪವಿಭಾಗದ ಡಿಎಸ್ಪಿ ಶ್ರೀ ಜಿಎಸ್ ನ್ಯಾಮೇಗೌಡರವರ ನೇತೃತ್ವದಲ್ಲಿ ಕನಕಗಿರಿ ಠಾಣಾಧಿಕಾರಿ ಶ್ರೀ ವಿ ನಾರಾಯಣ, ಪಿಐ ಕಾರಟಗಿ ಠಾಣೆಯ ಶ್ರೀ ಸುಧೀರ್ ಕುಮಾರ್ ಪಿಐ ಹಾಗೂ ತಾಂತ್ರಿಕ ಮತ್ತು ಸ್ಥಳೀಯ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದರು. ತನಿಖೆಯ ವೇಳೆ ಸಂಶಯಾಸ್ಪದ ವ್ಯಕ್ತಿ ಶ್ಯಾಮಿಯತ್ ಸಾಬ್ ತಂದೆ ಹುಸೇನ್ ಸಾಬ್ ತಾಳಕೇರಿ, ವಯಸ್ಸು 30 ವರ್ಷ, ಕೂಲಿ ಕೆಲಸ, ಕರಡಕೂರು, ಹುಲಿವದ್ದರ ಈತನ ಚಲನವಲನಗಳು ಪೊಲೀಸರಿಗೆ ಅನುಮಾನಕ್ಕೆ ಕಾರಣವಾಯಿತು. ವಿಚಾರಣೆಗೆ ಒಳಪಡಿಸಿದಾಗ ಮೃತ ರತ್ನಮ್ಮ ಈತನನ್ನು ಪರಿಚಯಿಸಿಕೊಂಡು ಆತನೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದಳು ಎಂದು ತಿಳಿದು ಬಂದಿತ್ತು. ರತ್ನಮ್ಮ ಇತರರೊಂದಿಗೆ ಸಹ ಸಂಬಂಧ ಹೊಂದಿದ್ದಾಳೆ ಎಂದು ಸಂಶಯಿಸಿ ಆಕೆಯನ್ನು ಕೊಲೆ ಮಾಡುವ ಉದ್ದೇಶದಿಂದ ಕನಕಗಿರಿ ಪಟ್ಟಣದ ಸಂಗನಗೌಡ ಮಾಲಿ ಪಾಟೀಲರವರ ನಿರ್ಮಾಣ ಹಂತದ ಮನೆಯ 3ನೇ ಮಹಡಿಯ ಕೋಣೆಯಲ್ಲಿ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿ ನಂತರ ಸಾಕ್ಷ್ಯಾಧಾರಗಳು ಸಿಗದಂತೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾಗಿ ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ. ಆರೋಪಿಯು ಕೃತ್ಯಕ್ಕೆ ಬಳಸಿದ ಬೆಂಕಿ, ಪೊಟ್ಟಣ ಮತ್ತು ಇನ್ನಿತರ ವಸ್ತುಗಳು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಪ್ರಕರಣದಲ್ಲಿ SC/ST ಆಕ್ಟ್ 1989 ಕಲಂ 325 ಸಹ ಸೇರ್ಪಡೆ ಮಾಡಿ ಮುಂದಿನ ಕಾನೂನು ಕ್ರಮ ಜರುಗಿಸಲಾಗುತ್ತಿದೆ. ಪೊಲೀಸರ ಕಾರ್ಯಕ್ಕೆ ಶ್ಲಾಘನೆ. ಈ ಪ್ರಕರಣದ ತನಿಖೆಯಲ್ಲಿ ಶ್ರೀ ವಿ ನಾರಾಯಣ, ಪಿಐ ಕನಕಗಿರಿ ಠಾಣೆ, ಶ್ರೀ ಸುಧೀರ್ ಕುಮಾರ್, ಪಿಐ ಕಾರಟಗಿ ರಾಣೆ, ಶ್ರೀ ಉಮೇಶ್, PSI HSC ಸಿಬ್ಬಂದಿಯವರಾದ ಶ್ರೀ ಪರಶುರಾಮ್, ಶ್ರೀ ಬೈಲಪ್ಪ, ಸಿದ್ದಪ್ಪ ಮತ್ತು PC ಸಿಬ್ಬಂದಿಯವರಾದ ಶ್ರೀ ಬಸವರಾಜ್, ಶ್ರೀ ಹನುಮಂತ, ಶ್ರೀ ಲೋಹಿತ, ಶ್ರೀ ಕೊಟ್ರೆ, ಶ್ರೀ ಹಿರೇಲಿಂಗಪ್ಪ, ಶ್ರೀ ಮಲ್ಲಿಕಾರ್ಜುನ, ಶ್ರೀ ಶರೀಫ್ ಸಾಹೇಬ್ ಮತ್ತು ತಾಂತ್ರಿಕ ವಿಭಾಗದ ಶ್ರೀ ಪ್ರಸಾದ್ ಮತ್ತು ಮಂಜುನಾಥ್ APC ರವರು ಭಾಗಿಯಾಗಿದ್ದರು. ಕೊಲೆಯಾದ ಮಹಿಳೆ ಮತ್ತು ಕೊಲೆ ಮಾಡಿದ ದುಷ್ಕರ್ಮಿಗಳ ಮಾಹಿತಿಯೇ ಇಲ್ಲದ ಕೋಲ್ಡ್ ಕೇಸ್ ಅನ್ನು ಪ್ರಕರಣದ ದಾಖಲಾದ 36 ಗಂಟೆಗಳ ಒಳಗಾಗಿ ಭೇದಿಸಿ ಉತ್ತಮ ಕಾರ್ಯನಿರ್ವಹಿಸಿದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ತಂಡಕ್ಕೆ ಕೊಪ್ಪಳ ಪೊಲೀಸ್ ಅಧೀಕ್ಷಕ ಡಾಕ್ಟರ್ ರಾಮೆಲ್ ಅರಸಿದ್ದಿ IPS ರವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. 9ನೇ ತಾರೀಕು ಅಂದರೆ ಘಟನೆ ನಡೆದಿದ್ದು 8ನೇ ತಾರೀಕು ರಾತ್ರಿ ಕನಕಗಿರಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ನಮಗೆ ಅಪರಿಚಿತ ಹೆಣ್ಮಗಳು ಸುತ್ತ ಕಂಪ್ಲೀಟ್ಲಿ ಬರ್ನ್ ಆಗಿರೋದು, ಬರ್ನ್ ಮತ್ತೆ ಇದು ಬಾಡಿ ಸಿಕ್ಕಿದ್ದು 3ನೇ ಮಹಡಿಯ ಒಂದು ರೂಮಿನಲ್ಲಿ ಸಿಕ್ಕಿದ್ದು. ಇದು ಸಂಗನಗೌಡ ಬಾಳನಗೌಡ ಮಾಲಿ ಪಾಟೀಲ್ ಇವರು ಕೊಟ್ಟಂತಹ ದೂರಿನ ಮೇಲೆ, ಅವರು 3ನೇ ಹಂತಿನ ಮನೆಯ ಮೇಲೆ ಸುಟ್ಟಿದ್ದು ಒಂದು ಬಾಡಿ ಸಿಕ್ಕಿದ್ದು. ಅವ್ರು ಕೊಟ್ಟಂತಹ ದೂರಿನ ಮೇಲೆಗೆ ಒಂದು ನಾವು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಆ ಪ್ರಯುಕ್ತ ನಾನು ನಿಮಗೆ ಅವತ್ತು ಪ್ರೆಸ್ ಮೀಟ್ ಕೂಡ ಮಾಡಿದ್ದೆ. ಅದು ನಮಗೆ ಅಪರಿಚಿತ ಶವ ಆಗಿತ್ತು. ಸೊ ತದನಂತರ ನಮ್ಮ ಟೀಮ್ದವರು
ನಮ್ಮ PI ಕನಕಗಿರಿ ಮತ್ತು PI ಕಾರಟಗಿ ಅವರು ಟೀಮ್ ಅವರೆಲ್ಲರೂ ಕೂಡಿ ಅದು ಅಪರಿಚಿತ ಮಹಿಳೆ ರತ್ನಮ್ಮ ಗಂಡ ಮಲ್ಲಪ್ಪ ನಾಯಕ್ 43 ಇಯರ್ಸ್ ಅಂತ ಮೊದಲು ಐಡೆಂಟಿಫೈ ಮಾಡಿಬಿಟ್ಟು ಅದಕ್ಕೆ ಆ ಕೃತ್ಯ ನಡೆಸಿದಂಥ ಒಂದು ಸಸ್ಪೆಕ್ಟ್ ಶಾಮೀದ್ ಸಾಬ್ ಹುಸೇನ್ ಸಾಬ್ ಇವನು ಹುಲಿ ಹೈದರು ಮತ್ತು ಬೇಸಿಕಲಿ ಕುಸ್ತಿಗೆ ಅವನು ಹುಲಿ ಹೈದರಲ್ಲಿ 30 ವರ್ಷ. ಇವನಿಗೆ ನಾವು ಸಸ್ಪೆಕ್ಟ್ ಮೇಲೆ ಕರೆದ್ಬಿಟ್ಟು ವಿಚಾರಣೆ ಮಾಡಿದಾಗ ಇವನು ಆ ಕೃತ್ಯ ಮಾಡಿರೋ ಬಗ್ಗೆ ಒಪ್ಕೊಂಡಿದ್ದು. ಬೇಸಿಕಲಿ ಒಂದು 2 ತಿಂಗಳಿಂದ ಅವರು ಡಿಸೀಸ್ಡ್ ಮತ್ತು ಅಕ್ಯೂಸ್ಡ್ ಇಬ್ಬರು ಪರಿಚಯ ಆಗಿರ್ತಾರೆ. ಸೊ ಪರಿಚಯ ಆಗಿಬಿಟ್ಟು ಒಂದಕ್ಕೊಂದು ಅವಾಗವಾಗ ಮೀಟ್ ಮಾಡ್ತಾ ಇರ್ತಾರೆ. ಸೊ ಆ ಪ್ರಯುಕ್ತ ಆ ದಿನ ಕೂಡ ಅವರು ಕಾರಟಗಿಯಿಂದ ಕನಕಗಿರಿಗೆ ಬಂದು ಆ ದಿನ ಅಲ್ಲಿ ಆ ಬಿಲ್ಡಿಂಗ್ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಅವರು ಬೇರೆಯವ್ರ ಜೊತೆ ನೀನು ಸಂಬಂಧ ಇಟ್ಕೊಂಡಿದ್ದೀಯ ಅಂಥೇಳಿ ಒಂದು ಸಂಶಯಪಟ್ಟು ವಾದ ಶುರು ಆಗಿಬಿಟ್ಟು ಅವನು ಕೈಯಿಂದ ಕುತ್ತಿಗೆ ಹಿಚ್ಚಿಗಿ ಆಮೇಲೆ ಎಲ್ಲ ಇವು ಎವಿಡೆನ್ಸ್ಗಳು ಡೆಸ್ಟ್ರಾಯ್ ಮಾಡೋಕ್ಕೆ ಅಲ್ಲಿದ್ದಂಥ ಪ್ಲಾಸ್ಟಿಕ್ಗಳು ಎಲ್ಲ ತೊಗೊಂಡು ಬೆಂಕಿ ಹಚ್ಚಿಬಿಟ್ಟು ಅಲ್ಲಿಂದ ಪರಾರಿ ಆಗಿರ್ತಾನೆ. ಸೊ ಬೇಸಿಕಲಿ ನಮ್ಮ ಟೀಮ್ ಅವರಿಗೆ ಟೆಕ್ನಿಕಲ್ ಅನಾಲಿಸಿಸು ಮತ್ತು ಇದ್ದಂಥ CCTV ಫುಟೇಜ್ ಮೇಲೆ ನಾವೆಲ್ಲ ಇದು ವಿದಿನ್ 36 hours ನಾವೆಲ್ಲ ಇದು ಪತ್ತೆ ಮಾಡಿದ್ದೀವಿ. ಅದು ಅಲ್ಲದೆ ಅಕ್ಯೂಸ್ಡ್ ಯೂಸ್ ಮಾಡಿದಂಥ ಒಂದು ಮ್ಯಾಚ್ ಬಾಕ್ಸು ಮತ್ತು ಆ ಮಹಿಳೆದು ಒಂದು ಮೊಬೈಲ್ ಕೂಡ ಅವನ ಕಡೆಯಿಂದ ನಾವು ವಶಪಡಿಸ್ಕೊಂಡಿದ್ದೀವಿ. ಮುಂದಿಂದು ಅವನಿಗೆ ಸ್ಟೇಟ್ಮೆಂಟ್ಸ್ಗಳು ಎಲ್ಲ ಮಾಡಿಕೊಂಡು ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ. ಅಲ್ಲಿಂದ ಮತ್ತೆ ಅವನಿಗೆ ಪೊಲೀಸ್ ಕಸ್ಟಡಿ ತೊಗೊಂಡು ಮುಂದಿನ ಹೆಚ್ಚಿನ ತನಿಖೆಗೆ ನಾವು ಒಳಪಡಿಸ್ತೀವಿ. ಧನ್ಯವಾದ. ಸರ್, ಕನಕಗಿರಿ ತಾಲೂಕು ಒಳಗೆ ಶವ ಪತ್ತೆ ಆಗಿದೆ ಅಂತ ಅದರ ಬಗ್ಗೆ ತನಿಖೆ ಮಾಡಿದ್ದಾರೆ ಸರ. ಎಲ್ಲ ನಮಸ್ಕಾರ. ದಿನಾಂಕ 9/6/2026 ಬೆಳಗಿನ ಜಾವ 3 ಗಂಟೆಗೆ ಮನೆಯ ಮಾಲೀಕ ಸಂಗನಗೌಡ ಅಂತ ಹೇಳಿ ಅವರು ನಮಗೆ ಪೊಲೀಸ್ ಠಾಣೆಗೆ ಬಂದು ಒಂದು ವರದಿ ಕೊಡ್ತಾರೆ. ಅದರಲ್ಲಿ ಒಂದು 30 ರಿಂದ 35 ವರ್ಷದ ಒಬ್ಬ ಹೆಣ್ಮಗಳು, ಯಾವುದೇ ಅಪರಿಚಿತ ಹೆಣ್ಮಗಳು, ಅವಳದು ಬಲಾತ್ಕಾರ ಮಾಡಿ ಕೊಲೆ ಮಾಡಿರ್ಬೋದು ಅನ್ನೋಂಥ ಶಂಕೆಯಿಂದ ಕೊಲೆ ಮಾಡಿ ಸುಟ್ಟಿರಬಹುದು ಅಂತ ಶಂಕೆ ಮೇರೆಗೆ ಒಂದು ಪ್ರಕರಣವನ್ನು ಕೊಡ್ತಾರೆ. ಅದರ ಪ್ರಕಾರ ನಾವು ಪ್ರಕರಣ ದಾಖಲು ಮಾಡ್ಕೊಂಡು ಮರ್ಡರ್ ಕೇಸ್ನಲ್ಲಿ ದಾಖಲು ಮಾಡಿಕೊಂಡು ತನಿಖೆಯನ್ನು ಪ್ರಾರಂಭ ಮಾಡ್ತೇವೆ. ಈ ಪ್ರಕರಣವು ಕ್ಲಿಷ್ಟಕರ ಹಾಗೂ ಭಾಳ ಸಂದಿಗ್ಧ ರೀತಿಯಿಂದ ಕೂಡಿತ್ತು. ಯಾಕಂದರೆ ಇದರಲ್ಲಿ ಯಾರು ಕೊಲೆ ಆಗಿದ್ದಾರೆ ಅವ್ರ ಬಗ್ಗೆನೂ ಮಾಹಿತಿ ಇರಲಿಲ್ಲ. ಅದರ ಜೊತೆಗೆ ಯಾರು ಕೊಲೆ ಮಾಡಿದ್ದಾರೆ ಅನ್ನೋ ಬಗ್ಗೆ ಯಾವುದೂ ಮಾಹಿತಿ ಇರಲಿಲ್ಲ. ನಮ್ಮ ಕಾರಟಗಿ ಇನ್ಸ್ಪೆಕ್ಟರ್ ಸುಧೀರ್ ಬೆಂಕಿ ಅವರು ಚಾರ್ಜ್ ಇದ್ದರು. ಅವರು ಹಾಗೂ ನಂತರ ನಮ್ಮ ನಾರಾಯಣ ಅವರು ಇಬ್ಬರು ಕೂಡ್ಕೊಂಡು ಮತ್ತು ಅವ್ರ ಜೊತೆಗೆ ನನ್ನ ಎಲ್ಲ ಕನಕಗಿರಿಯ ಪೊಲೀಸ್ ಸಿಬ್ಬಂದಿಗಳು, ಅದರಲ್ಲಿ ಹನುಮಂತ ಮತ್ತು ಬಸವರಾಜ್ ಮತ್ತು ನಮ್ಮ ಲೋಹಿತ್ ಇವರು 3 ಜನ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿ ನಗರದಲ್ಲಿರುವಂಥ ಇಮಿಡಿಯೇಟಾಗಿ ಎಲ್ಲ CCTV ಫುಟೇಜ್ಗಳನ್ನು ನಾವು ಪರಿಶೀಲಿಸಲಾಗಿ ಇಬ್ಬರು, ಒಬ್ಬ ಗಂಡು ಮತ್ತು ಒಬ್ಬ ಹೆಣ್ಣು, ಸಾಯಂಕಾಲ 8 ಗಂಟೆಗೆ ಬಸ್ ಸ್ಟ್ಯಾಂಡ್ನಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ ಬಂದು ಅಂಬೇಡ್ಕರ್ ಸರ್ಕಲಿಂದ ಈಗೇನು ಕೊಲೆಯಾಗಿತ್ತು ಆ ಮನೆಯ ಪಕ್ಕದಲ್ಲಿ ಹೋಗೋದನ್ನು ನಮಗೆ ಸಿಗ್ತದೆ. ಸಿಕ್ಕ ಪ್ರಕಾರ ನಾವು ಕೂಡಲೇ ಅದು ವ್ಯಕ್ತಿ ಯಾರು ಅಂತ ನೋಡಿದ ಕೂಡಲೇ ಅವನು ನಮ್ಮ ಮೊದಲೇ ಕಳ್ಳತನ ಪ್ರಕರಣದಲ್ಲಿ ಆಗಿದ್ದವನು ಇದ್ದಿದ್ದರಿಂದ ಕೂಡಲೇ ನಮ್ಗೆ ಯಾವ ಹೆಸರು ಗೊತ್ತಾಗುತ್ತೆ, ಅವನ ಹೆಸರು ಶಾಮಿಯಾದ್ ಅಂತ ಕೊಂಡೇಳಿ ಗೊತ್ತಾಗುತ್ತೆ. ಅವನನ್ನು ಇಮಿಡಿಯೇಟ್ ಆಗಿ ನಾವು ಪತ್ತೆ ಮಾಡಿ ಅವನನ್ನು ನಿನ್ನೆ ಸಾಯಂಕಾಲ 7 ಗಂಟೆಗೆ ಅವನು ಸಿಗ್ತಾನೆ. ಅವನನ್ನು ಅವನ್ನ ಹಿಡ್ಕೊಂಡು ದಸ್ತಗೀರು ಮಾಡಿ ನಂತರ ಅವನು ವಿಚಾರಿಸಲಾಗಿ ಅವನು ಈ ಯಾರು ಕೊಲೆ ಆಗಿದ್ದಾಳೆ ಆ ಅಮ್ಮನ ಹೆಸರು ರತ್ನಮ್ಮ ಅಂತ ಗೊತ್ತಾಗುತ್ತೆ. ಆ ಅಮ್ಮ ಕಾರಟಗಿ ಊರನ್ನವರು. ಅವರಿಗೆ ಇವನೇ ಫೋನ್ ಮಾಡಿ ಮೊದಲಿಂದ ಒಂದು 2 ತಿಂಗಳಿಂದ ಅವ್ರಿಗೆ ಸಂಬಂಧ ಇರುತ್ತೆ. 2 ತಿಂಗಳ ಮೊದಲು ಸಂಬಂಧ ಇದ್ದಿದ್ದರಿಂದ ನಿನ್ನೆ ಅಂದರೆ 8ನೇ ತಾರೀಕಿಗೆ ಸಾಯಂಕಾಲ ಅವರಿಗೆ ಫೋನ್ ಮಾಡಿ ಕರೀತಾರೆ. ಪ್ರತಿ ಪ್ರಕಾರ ಎಮ್ಮ ಬರ್ತಾಳೆ. ಬಂದು ಇಬ್ಬರು ಕೂಡ್ಕೊಂಡು ಅಂಬೇಡ್ಕರ್ ಸರ್ಕಲಿಂದ ಬಂದು ವಾಲ್ಮೀಕಿ ಸರ್ಕಲಿಂದ ಆ ಮನೆಗೆ ಸೋಮನಗೌಡರ ಮನೆಗೆ ಸಂಗನಗೌಡರ ಮನೆ ಕಡೆ ಮೇಲೆ ಖಾಲಿ ಇದ್ದಿರ್ತದೋ ಅಲ್ಲಿ 3rd ಫ್ಲೋರ್ನಲ್ಲಿ ಹೋಗಿ ನಂತರ ಅವಳು ಹೋಗ್ತೀನಿ ಅಂದಿದ್ದಕ್ಕೆ ಮತ್ತು ಇವನಿಗೆ ಅವಳು ಮೇಲೆ ಶೀಲದ ಮೇಲೆ ಶಂಕೆ ಮಾಡ್ತಾನೆ. ಶಂಕೆ ಮಾಡಿದ ಕುರಿತು
ಇಮಿಡಿಯೇಟ್ ಆಗಿ ಅವನು ಅವಳ ಕುತ್ತಿಗೆಯನ್ನು ಹಿಚ್ಚುಕಿ ನಂತರ ಕಾಲನ್ನು ಕುತ್ತಿಗೆ ಮೇಲೆ ಇಟ್ಟು ಕೊಲೆ ಮಾಡಿ ಸಾಕ್ಷಿ ಗೊತ್ತಾಗಬಾರ್ದು ಅಂತ ತಿಳ್ಕೊಂಡು ಹೇಳಿ ಅಲ್ಲಿ ಇದ್ದಂಥ ಯಾವ ಗನ್ನಿ ಬ್ಯಾಗ್ಸು ಮತ್ತೆಲ್ಲ ಬ್ಯಾಗ್ ತೆಗೆದುಕೊಂಡು ಅವಳ ಮೇಲೆ ಹಾಕಿ ಕಡ್ಡಿ ಡಬ್ಬಿ ತಗೊಂಡು ಬೆಂಕಿ ಹಚ್ತಾನೆ. ಅವಳಿಗೆ ಯಾಕೆ ಗೊತ್ತಾಗೋದಿಲ್ಲ ಅಂತಂದರೆ ಅವಳು ಸ್ವಲ್ಪ ಇಂಟಾಕ್ಸಿಕೇಟೆಡ್ ಆಗಿರ್ತಾಳೆ. ಇಂಟಾಕ್ಸಿಕೇಟ್ ಆಗಿದ್ದರಿಂದ ಜಾಸ್ತಿ ಕೂಗಲ್ಲ ಅವಳು, ಅದರಿಂದ ಕೂಗೋ ಸಂಬಳ ಕೇಳಿಸಲ್ಲ. ಆದರೆ ಇವನೇ ಅವಳಿಗೆ ಕರೆದುಕೊಂಡು ಹೋಗಿ ಅವಳ ಶೀಲದ ಬಗ್ಗೆ ಶಂಕೆ ಮಾಡಿ ಅವಳನ್ನು ಕೊಲೆ ಮಾಡಿದ್ದು ನಮಗೆ ದೃಢಪಟ್ಟಿದೆ. ಈ ಕುರಿತು ನಾವು ಈಗಾಗಲೇ ಎಲ್ಲ ಪಂಚನಾಮಗಳನ್ನು ಮಾಡಿಕೊಂಡು ಮತ್ತೆ ಎಲ್ಲ ವೈದ್ಯಕೀಯ ಪರೀಕ್ಷೆಗಳನ್ನು ಕೂಡ ಮಾಡಿದ್ದೇವೆ. ಮತ್ತು ಆ ಮೃತ ಆದ ರತ್ನವನ್ನು ಕೂಡ ನಾವು ಫೋರೆನ್ಸಿಕ್ ಸೈನ್ಸ್ ಎಕ್ಸ್ಪರ್ಟ್ಸ್ ಕಡೆಯಿಂದ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಹೇಳಿ ಕೊಪ್ಪಳದಲ್ಲಿ ತೆಗೆದುಕೊಂಡು ಹೋಗಿದ್ದೆವು. ಯಾಕಂದರೆ ಮೃತಳು ಇನ್ನೂ ಪತ್ತೆ ಆಗಿರಲಿಲ್ಲ, ಯಾರು ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಅವಳು ಗೊತ್ತಾಗುವ ತನಕ ಮತ್ತು ಅಲ್ಲಿ ಎಲ್ಲ ರೀತಿಯ ಟೆಸ್ಟ್ಗಳನ್ನು ಮತ್ತು ಪರೀಕ್ಷೆಗಳು ಆಗಲಿ ಅಂತ ತಿಳ್ಕೊಂಡು ಹೇಳಿ ಅಲ್ಲಿ ಕಳಿಸಿದ್ದೇವೆ. ಸೊ ಅವರೆಲ್ಲ ಫೋರೆನ್ಸಿಕ್ ಮೆಡಿಸಿನ್ದವರು ಮಾಡಿದ್ದಾರೆ. ಈಗ ನಿನ್ನೆ ಮೃತಳ ಬಾಡಿಯನ್ನು ಅವ್ರ ಸಂಬಂಧಿಕರು ನಾವೇ ಪತ್ತೆ ಮಾಡಿದ ಮೇಲೆ ಅವರಿಗೆ ಹಸ್ತಾಂತರ ಮಾಡಿದ್ದೇವೆ. ಈಗ ತನಿಖೆಯನ್ನು ಈಗ ಶಾಮಿಯದ್ ಅವನು ರತ್ನಮ್ಮಳನ್ನು ಕೊಲೆ ಮಾಡಿದ್ದು ಖಚಿತವಾಗಿದೆ. ಅದರ ಪ್ರಕಾರ ನಾವು ಅವನ ಮೇಲೆ ದೋಷಾರೋಪಣೆ ತಸ್ಕೀರು ಮಾಡಿಕೊಂಡು ಆರೋಪಿ ಅವರು ಒಬ್ಬರೇನ ತಮಗೆ ಹೇಳಬೇಕು ಅಂತಂದರೆ ಅವನೇ ಒಬ್ಬನೇ. ಯಾಕೆ ಅಂತಂದರೆ ಅವನೇ ಬಸ್ ಸ್ಟ್ಯಾಂಡಿಂದ ಬರ್ತಾನೆ, ಬಸ್ ಸ್ಟ್ಯಾಂಡಿಗೆ ಅವನೇ ಫೋನ್ ಮಾಡ್ತಾನೆ. ಬಸ್ ಸ್ಟ್ಯಾಂಡಿಂದ ಸ್ವತಃ ಹೆಣ್ಮಗಳು ಬಂದು ಇಬ್ಬರು ಕೂಡ ಬಸ್ ಸ್ಟ್ಯಾಂಡಿಂದ ನಿಮ್ಮ ವಾಲ್ಮೀಕಿ ಚೌಕದಿಂದ ಇವರು ರೆಡ್ಡಿ ಪುರುಷೋತ್ತಮ್ ರೆಡ್ಡಿಯವರ ಮನೆಯಿಂದ ಕೇವಲ ಪುಣ್ಯಸ್ಥಳ 50 ಮೀಟರ್ ದೂರ ಇದೆ. ಅಲ್ಲಿವರೆಗೂ ಸಹಿತ ಇದರಲ್ಲಿ ಜೊತೆಯಲ್ಲೇ ಇಬ್ಬರು ಕೂಡ್ಕೊಂಡು ಹೋಗುವುದನ್ನು CCTV ಫುಟೇಜ್ನಲ್ಲಿ ರೆಕಾರ್ಡಿಂಗ್ ಇದೆ. ಮತ್ತು ಅವ್ರ ಹಿಂದೆ ಮುಂದೆ ಯಾರೂ ಬಂದಿದ್ದು ಇರೋದಿಲ್ಲ. ಮತ್ತು ಅದರ ಜೊತೆಗೆ ಹೆಣ್ಮಗಳು ಮನೆಯಲ್ಲಿ ಮೇಲೆ ಹೋಗಿದ್ದಾಗ ಅವಳು ಚಪ್ಪಲಿ ಅಲ್ಲಿ ಮನೆಯಲ್ಲೇ ಮೂಲೆಯಲ್ಲಿ ಇರ್ತದೆ. ಮೂಲೆಯಲ್ಲಿ ಇರಬೇಕಾಗಿತ್ತು ಅಂತಂದರೆ ಯಾರೇ ಫೋರ್ಸಬಲಿ ಕರ್ಕೊಂಡು ಹೋದರೆ ಚಪ್ಪಲಿ ಸಿಗಲ್ಲ ಮತ್ತು ಮೂಲೆಯಲ್ಲಿ ಇರೋಲ್ಲ. ಅದಕ್ಕಾಗಿ ಇದರಲ್ಲಿ ಶಾಮಿಯದ್ನೇ ಅವಳ ಮೇಲೆ ಶೀಲಾಸಂಖ್ಯೆ ಮಾಡಿ ಕೊಲೆ ಮಾಡಿದ್ದು ನಮಗೆ ದೃಢಪಟ್ಟಿದೆ. ಸರ್, ಶಾಮಿಯದ್ ಅವ್ರದ್ದು ಯಾವ ಊರು ಸರ್ ಅದು? ಅವನದು ಪ್ರಾಪರು ಕುಷ್ಟಗಿ ಹತ್ತಿರ ಕಂದಕೂರು ಅಂತ ಆ್ಯಕ್ಚುಲಿ. ಆದರೆ ಇಲ್ಲೇ ಸುಮಾರು 3 ವರ್ಷಗಳಿಂದ ಆಸಿಫಾ ಅನ್ನೋ ಹೆಣ್ಮಗಳನ್ನು ಆಸಿಫಾ ಅನ್ನೋ ಹೆಣ್ಮಗಳನ್ನು ಮದುವೆ ಆಗಿದ್ದರಿಂದ ಇಲ್ಲೇ ಇರ್ತಾ ಇದ್ದಾನೆ. ಅವನು ಇಲ್ಲಿ ಬಂದು ನಿಮ್ಮ ಇಂದಿರಾ ಕ್ಯಾಂಟೀನ್ದಲ್ಲಿ ಕೆಲಸ ಮಾಡುವಂಥ ಕೆಲಸ ಮಾಡಿಕೊಂಡು ಮತ್ತೆ ಹುಲಿಯದಿರಿಗೆ ಹೋಗ್ತಾನೆ. ಮೃತಪಟ್ಟಂತ ಹೆಣ್ಮಗಳಿಗೆ 3 ಮಕ್ಕಳಿದ್ದಾರೆ. 2 ಹೆಣ್ಮಕ್ಳು ಗಂಡು ಮಗು ಇದ್ದಾರೆ. 2 ಹೆಣ್ಮಕ್ಳಿಗೆ ಮದುವೆ ಆಗಿದೆ. ಸರ್, ಹೌದು. ಈಗ ಅವರಿಗೆ ತನಿಖೆ ನೀವು ನಡೆಸಿದ್ರಿ, ಆರೋಪಿಗಳು ಸಿಕ್ಕರು, ಅವರಿಗೆ FIR ಏನಂತ ಮಾಡ್ತೀರಿ ಸರ್? ಮೊದಲು ಕೊಲೆ ಕೇಸನ್ನು ಮಾಡಿದ್ದೇವೆ. ಆಮೇಲೆ ನಂತರ ನಮಗೆ ಗೊತ್ತಾಗಿದೆ ಏನು ಅಂತಂದರೆ ಮೃತಪಟ್ಟ ಹೆಣ್ಮಗಳು ನಾಯಕ್ ಸಮುದಾಯಕ್ಕೆ ಸೇರಿದವಳಾಗಿದ್ದರಿಂದ ಮತ್ತು ಕೊಲೆ ಮಾಡಿದವನು ಮುಸ್ಲಿಂ ಸಮುದಾಯಕ್ಕೆ ಸೇರಿದವನಾಗಿದ್ದರಿಂದ ಅದರಲ್ಲಿ ಅಟ್ರಾಸಿಟಿ ಅಂದರೆ ದಲಿತರಿಗೆ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಸಹಿತ ಮತ್ತು ಕೊಲೆ ಇವೆರಡು ಪ್ರಕರಣಗಳನ್ನು ನಾವು ದಾಖಲು ಮಾಡಿದ್ದೇವೆ. ಥ್ಯಾಂಕ್ ಯು ಸರ್. ಮತ್ತು ಈ ಪ್ರಕರಣವನ್ನು ನಮ್ಮ ಮಾನ್ಯ SP ಸಾಹೇಬರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಅಡಿಷನಲ್ SP ಸಾಹೇಬರ ಮಾರ್ಗದರ್ಶನದಲ್ಲಿ ನನ್ನ ಇನ್ಸ್ಪೆಕ್ಟರ್ಸು ಮತ್ತು ನನ್ನ ಕನಗಿರಿ ಸಿಬ್ಬಂದಿಗಳು ಕ್ಷಿಪ್ರ ರೀತಿಯಲ್ಲಿ ಮಾಡಿ 36 ಗಂಟೆಯಲ್ಲಿ ಈ ಪ್ರಕರಣದಲ್ಲಿ ಯಾರು ಕೊಲೆ ಮಾಡಿದ್ದಾರೆ ಮತ್ತು ಕೊಲೆಯಾದ ಹೆಣ್ಮಗಳ ಬಗ್ಗೆ ಪತ್ತೆ ಮಾಡಿದ್ದು ಭಾಳ ಪ್ರಶಂಸನೀಯ ಮತ್ತು ಎಲ್ಲ ರೀತಿಯ ಸೈಂಟಿಫಿಕ್ ಎವಿಡೆನ್ಸನ್ನು ಇದರಲ್ಲಿ ತೆಗೆದುಕೊಂಡು ಅತಿ ಕಡಿಮೆ ಸಮಯದಲ್ಲಿ ನಮ್ಮನ್ನು ಪತ್ತೆ ಮಾಡಿದ್ದಾರೆ. ಇದು ನಿಜವಾಗ್ಲೂ ಒಳ್ಳೆಯ ಕೆಲಸ. ಸರ್, ಅದು ಆರೋಪಿ ಬಾಯ್ಬಿಟ್ರಾ ನಾವಿಬ್ಬರೇ ನಾವು ಮಾಡಿದ್ದಂತೇಳಿ? ಹೌದು. ಯಾವ ಟೈಪ್ ಅವರು ತನಿಖೆ ಮಾಡಿದ್ರು ಸರ್ ಆರೋಪಿನ ಕರೆದು ಅವನಿಂದ ಸ್ವಲ್ಪ ಹೇಳಿಕೆ ಪಡ್ಕೊಂಡಿದ್ದೆವು. ಅವನೇ ಖುದ್ದಾಗಿ ಹೇಳ್ತಾನೆ, ಎಲ್ಲ ಮಾಡಿದ್ರ ಬಗ್ಗೆ ಎಲ್ಲರೂ ಖುದ್ದಾಗಿ ಹೇಳ್ತಾನೆ. ಅದ್ರ ಪ್ರಕಾರ ನಾವು ಮುಂದಿನ ಪಂಚನಾಮ ಮಾಡಿರ್ತೀವಿ. ಮಾಡಿ ಅವನಿಗೆ ಖುದ್ದಾಗಿ ಹೇಳ್ತಾರೆ ಯಾವ ಜಾಗದಾಗ ಪರಿಶೀಲನೆ ಎಲ್ಲೆಲ್ಲಿ ಏನೇನು ಮಾಡಿದಾನೆ ತಿಳ್ಕೊಂಡು ಎಲ್ಲವನ್ನು ಹೇಳಿದ್ರ ಪ್ರಕಾರ ಇವತ್ತೆಲ್ಲವೂ ಪಂಚನಾಮಗಳನ್ನು ನಾವು ಮಾಡಿದ್ದೀವಿ. ಅವ್ನು ಹೇಳಿದ ಪ್ರಕಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.